ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಎಲೆಕ್ಷನ್ ಟೈಮ್. ಸೊ ಬಿ ಜೆ ಪಿ ಆಗಿರಲಿ ಅಥವಾ ಏನು ಈ ರಾಷ್ಟ್ರೀಯ ಪಕ್ಷಗಳಿದ್ದಾವೆ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಪ್ರಣಾಳಿಕೆಯನ್ನು ಬಿಡ್ತವೆ, ಅಂದರೆ ಮ್ಯಾನಿಫೆಸ್ಟೋ ಅದನ್ನು ಬಿಡ್ತವೆ. ಈಗ ಪ್ರೆಸೆಂಟಲ್ಲಿ ಬಿ ಜೆ ಪಿಯವರು ಬಿಟ್ಟಿದ್ದಾರೆ. ಸೊ ನೋಡೋಣ ಯಾವ ಥರ ಇದೆ, ಏನು ಥರ ಇದೆ ಆ ಒಂದು ಏನು ಈ ಮ್ಯಾನಿಫೆಸ್ಟೋಯಿಂದ ಮೇಯ್ನಾಗಿ ನಮಗೆ ಅಂದರೆ ಸ್ಟಾಕ್ ಮಾರ್ಕೆಟಿಗೆ ಏನು ಹೆಲ್ಪ್ಫುಲ್ಲಪ್ಪ ಒಂದು ಮ್ಯಾನಿಫೆಸ್ಟೋ ಅಂತ ಹೇಳಿದ್ರೆ. ಇಲ್ಲಿ ನಾನು ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿಲ್ಲ, ಬೇರೆ ಬೇರೆ ತುಂಬಾ ಇರ್ತವೆ, ಬಟ್ ನಮಗೆ ಬಿಸ್ನೆಸ್ ಓರಿಯೆಂಟೆಡು ಯಾವುದು ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ. ಇದು ಟೋಟಲ್ಲು 76 ಪೇಜ್ನ ಒಂದು PDF ಫಾರ್ಮೆಟ್. ಸೊ ಇದನ್ನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿದ್ದೀನಿ. ಇವಾಗ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಬೋದು ಇಡೀ ಮ್ಯಾನಿಫೆಸ್ಟೋನ, ಅಥವಾ ನಿಮಗೆ ಗೂಗಲಲ್ಲಿ ಕೂಡ ಇದು ಸಿಕ್ಬಿಡುತ್ತೆ. ಸೊ ಓಕೆ, ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡೋದಾದರೆ ಏನು ಇವರು ಹಿಂದೆ ಸರ್ಕಾರದಲ್ಲಿ ಏನೇನು ಮಾಡಿದರು, ಅಂದರೆ ಅವರ ಏನೇನು ಕೆಲಸಗಳು ಮಾಡಿದರು ಅಂತಕ್ಕಂಥದ್ದನ್ನು ಅವರು ತೋರಿಸಿದ್ದಾರೆ. ಸೊ ನಮಗೆ ಬೇಕಾಗಿರೋದೇನಪ್ಪ, ಮುಂದೆ ಅಪ್ಕಮಿಂಗಲ್ಲಿ ಏನು ಇರ್ತದೆ, ಏನೇನು ಹೊಸ ಯೋಜನೆಗಳು ಬರುತ್ತಂತೆ, ಏನೇನು ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ ಅನ್ನೋದನ್ನು ನೋಡೋಣ ನಾನು. ಸೊ ಓಕೆ, ಇದು ಆಲ್ಮೋಸ್ಟ್ 38 ಪೇಜ್ ನಂಬರ್ 38ಅಲ್ಲಿದೆ. ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ, ಮೋದಿ ಕಿ ಗ್ಯಾರಂಟಿ ಫಾರ್ ಸುರಕ್ಷಿತ್ ಭಾರತ್. ಸೊ ಹೆಸರೇ ಹೇಳೋ ಹಾಗೆ ಇದು ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಿರೋದು. ಆ್ಯಕ್ಚುಲಿ ಈ ಹಿಂದೆ ನೋಡೋದಾದರೆ 10 ವರ್ಷ ಏನು ಇವರ ಒಂದು ಆಡಳಿತ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು ಒಳ್ಳೆ ಅಲೋಕೇಶನನ್ನೇ ಕೊಟ್ಟಿದ್ದಾರೆ. ಓಕೆ, ಅದೊಂದು ಕಡೆ ಆದರೆ ನಮಗೇನು ಕೆಲವು ದಿನಗಳ ಹಿಂದೆ ಏನು ರಷ್ಯಾ ಮತ್ತು ಯುಕ್ರೇನ್ ವಾರ್ ನಡೀತು. ಸೊ ಆ ಟೈಮಲ್ಲಿ ನಮಗೆ ಒಂದು ನೋಡೋಕ್ಕೆ ಸಿಕ್ತು, ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಅಂದರೆ ಆಯುಧಗಳಿಗಾಗಿರ್ಬೋದು ಅಥವಾ ಬೇರೆದಕ್ಕಾಗಿರ್ಬೋದು, ಮತ್ತೊಂದಕ್ಕಾಗಿರ್ಬೋದು. ಸೊ ನಾವು ಬೇರೆ ಯಾವುದೇ ಕಾರಣಕ್ಕೂ ಡಿಪೆಂಡ್ ಆಗಬಾರ್ದು ಬೇರೆ ದೇಶಗಳ ಮೇಲೆ. ಸೊ ಆ ಕಾರಣಕ್ಕೋಸ್ಕರ ಆತ್ಮನಿರ್ಭರ ಅಂತಕ್ಕಂಥ ಸ್ಕೀಮ್ ಬಂತು. ಆತ್ಮನಿರ್ಭರ ಅಡಿಯಲ್ಲಿ ನಮ್ಮ ದೇಶದಲ್ಲೇ ಶಸ್ತ್ರಾಸ್ತ್ರಗಳನ್ನು ತಯಾರಿಸಬೇಕು ಅಂತ ಬಂತು. ಸೊ ಅವಾಗ ಏನಾಗುತ್ತೆ, ಶಸ್ತ್ರಾಸ್ತ್ರಗಳನ್ನು ತಯಾರಿಸಬೇಕು ಅಂದ ತಕ್ಷಣವೇ ನಮ್ಮ ದೇಶದ ಒಂದು ಕಂಪ್ನಿಗಳಿಗೆ ಪ್ರಾಜೆಕ್ಟ್ ಸಿಗುತ್ತೆ. ಸೊ ಒಂದು ಬೂಸ್ಟ್ ಸಿಕ್ಕಂಗಾಗುತ್ತೆ ಒಂದು ಕಂಪ್ನಿಗಳಿಗೆ. ಸೊ ಡಿಫೆನ್ಸ್ ಸೆಕ್ಟರು ಓಕೆ ಫೈನ್. ಆ್ಯಕ್ಚುಲಿ ಇದೆಲ್ಲ ಏನು ಮುಂಚೆನೇ ಒಂದು ಅಂದರೆ ಡಿಫೆನ್ಸ್ ಸೆಕ್ಟರಿಗೆ ಮಾಡಲೇಬೇಕು, ಅಲೋಕೇಶನ್ ಮಾಡಲೇಬೇಕು, ಇದು ಮುಂಚೆನೇ ಇದಾಗಿರ್ತಕ್ಕಂಥದ್ದು. ಓಕೆ, ಸ್ಪೆಷಲಾಗಿ ಏನು ಕೊಟ್ಟಿರ್ಬೋದಪ್ಪ, ಬನ್ನಿ ಹಿಂಗೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡೋದಾದರೆ ಏವಿಯೇಷನ್ ಸೆಕ್ಟರ್ ಏನಿದೆ. ಸೊ ಏವಿಯೇಷನ್ ಸೆಕ್ಟರ್ಗೆ ಒಂದು ಏನು ಹೇಳ್ಬೋದು, ಅಲೋಕೇಶನನ್ನು ಒಂದು ಕೊಟ್ಟಿದ್ದಾರೆ. ಅಂದರೆ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು, ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ನ ಮಾಡ್ತಕ್ಕಂಥದ್ದು ಸಣ್ಣ ಪುಟ್ಟ ವಿಷಯ ಅಲ್ಲ ಅಂತ ಹೇಳಿದ್ರೆ, ಅದು ಇವತ್ತು ನಾಳೆ 2 ವರ್ಷ 3 ವರ್ಷದಲ್ಲಿ ಆಗಲ್ಲ. ಇಟ್ ವಿಲ್ ಟೇಕ್ ಟೈಮು ತೊಗೊಳತ್ತೆ. ಈ ಒಂದು ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆದರೆ ಆಟೋ ಕಂಪನೀಸ್ಗಳಿಗೆ ಹಾಗೂ ಆಟೋ ಆಕ್ಸಿಲರಿ ಕಂಪನೀಸ್ಗಳಿಗೆ ಅಂತ ಹೇಳಿದ್ರೆ, ಏನು ಈ ಕಾಂಪೋನೆಂಟ್ಸ್ನ ರೆಡಿ ಮಾಡ್ತಾವಲ್ಲ, ಬಿಡಿ ಭಾಗಗಳನ್ನು ರೆಡಿ ಮಾಡ್ತಾವಲ್ಲ, ಅವನ್ನ ಆಟೋ ಆಕ್ಸಿಲರಿ ಕಂಪನೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮದರ್ಸನ್ ಸುಮಿ ಆಗಿರ್ಬೋದು, ಹಾಗೆಯೇ ಊಣೋ ಮಿಂಡ ಆಗಿರ್ಬೋದು. ಸೊ ಇವೆಲ್ಲ ಕಂಪನಿಗಳು ಆಟೋ ಆಕ್ಸಿಲರಿ ಕಂಪನೀಸ್. ಸೊ ಇವುಗಳಿಗೂ ಕೂಡ ಒಂದು ಬೂಸ್ಟ್ ಸಿಗುತ್ತೆ. ಸೊ ಓಕೆ, ನಾನು ಈ ಮುಂಚೆನೇ ಹೇಳಿದೆ ನೋಡಿ, ಇಲ್ಲಿ ಮೇಕಿಂಗ್ ಭಾರತ್ ಆಸ್ ಗ್ಲೋಬಲ್ ಏವಿಯೇಷನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ MRO ಹಬ್. ಆ್ಯಕ್ಚುಲಿ ಇದು ಏವಿಯೇಷನ್ಗೆ ಒಂದು ಹೊಸದು ನೋಡೋಕ್ಕೆ ಸಿಗ್ತಿರೋದು ನಮಗೆ ಮ್ಯಾನಿಫೆಸ್ಟೋನಲ್ಲಿ, ಹೊಸ ಥರದ್ದು ನೋಡೋಕ್ಕೆ ಸಿಗ್ತಿರೋದು. ಏವಿಯೇಷನ್ ರಿಗಾರ್ಡಿಂಗು ಕೂಡ ಒಂದು ಇದನ್ನು ಕೊಟ್ಟಿದ್ದಾರೆ. ಸೊ ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ನೋಡ್ಬೋದು, EV ಮ್ಯಾನುಫ್ಯಾಕ್ಚರಿಂಗೂ ಕೂಡ ಬೂಸ್ಟನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಓಕೆ, ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರು. ಏನೇ ಆಗಬೇಕಂದ್ರೂ, ಒಂದು ದೇಶದ ಬೆಳವಣಿಗೆ ಆಗಬೇಕಂದ್ರೂ, ಅಂದರೆ ಎಕನಾಮಿಕಲಿ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರೆ ಏನು, ಇನ್ಫ್ರಾಸ್ಟ್ರಕ್ಚರು ಮೊದಲಿಗೆ ಚೆನ್ನಾಗಿರಬೇಕು. ರೋಡ್ಸು ಅವೆಲ್ಲ ಚೆನ್ನಾಗಿರ್ಬೇಕು, ಎಲ್ಲ ಕನೆಕ್ಟಿವಿಟಿ ಚೆನ್ನಾಗಿರಬೇಕು. ಓಕೆ, ಇದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಹೊಸದಾಗಿ ನೋಡ್ರಿ ಬುಲೆಟ್ ಟ್ರೈನ್ಸನ್ನು ಇದು ಮಾಡಿದ್ದಾರೆ. ಇಲ್ಲಿ ತನಕನೂ ಯಾವುದೂ ಇಲ್ಲ. ಸೊ ಇದನ್ನು ಬುಲೆಟ್ ಟ್ರೈನ್ಸ್ ಒಂದು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಹಾಗೆಯೇ ಮೆಟ್ರೋ ನೆಟ್ವರ್ಕ್ನ, ಏನು ಮೆಟ್ರೋಸ್ ಇದೆ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ, ಟೈರ್ 1 ಸಿಟಿಗಳಲ್ಲಿ, ಸೊ ಅದನ್ನು ಕೂಡ ಮತ್ತೆ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತಾರಂತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಎಕ್ಸ್ಪ್ಯಾನ್ಷನ್ ಮಾಡ್ಬೋದು ಅಂತ ಹೇಳಿ. ಸೊ ಓಕೆ, ಇನ್ನೊಂದೇನಾದರೂ ಬುಲೆಟ್ ಟ್ರೈನ್ಸನ್ನು ಮೇಯ್ನಾಗಿ ಏನು ಅದರ ಒಂದು ಪ್ರಾಜೆಕ್ಟ್ ಕೊಡೋದಾದ್ರೂ ಕೂಡ L&T
ಲಾರ್ಸನ್ ಆ್ಯಂಡ್ ಟ್ಯೂಬ್ರೋ ಆಗಿರ್ಬೋದು, ಹಾಗೆಯೇ ಅಲ್ಟ್ರಾಟೆಕ್ ಸಿಮೆಂಟ್ಗಾಗಿರ್ಬೋದು. L&T ಆಲ್ಮೋಸ್ಟು ತುಂಬ ಒಂದು ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ಕಂಪನಿ ಅದು L&T. ತುಂಬ ಬ್ರಿಡ್ಜಸ್ನ ಹಾಗೆ ಕ್ರಿಕೆಟ್ ಸ್ಟೇಡಿಯಮ್ಗಳನ್ನು ಆಲ್ಮೋಸ್ಟ್ ಸ್ಟೇಡಿಯಮ್ಗಳನ್ನು L&T ಅವರೇ ವಹಿಸ್ಕೊಂಡು ಮಾಡಿದ್ದಾರೆ. ಸೊ ಅಂಥ ಒಂದು ಕಂಪನಿ ಅದು. ಬುಲೆಟ್ ಟ್ರೈನ್ಸ್ ನೋಡಿದ್ವಿ. ಓಕೆ, ನೆಕ್ಸ್ಟು ನೋಡಿ ಪ್ರಮೋಟಿಂಗ್ EV ಇಲ್ಲೇ ಇದೆ. EV ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಕೂಡ ಪ್ರಮೋಟ್ ಮಾಡ್ತಾರೆ. ಸೊ ನೀವು ನೋಡ್ಕೋಬೋದು ಯಾವ್ಯಾವ ಸೆಕ್ಟರ್ಗೆ ಇದು ಹೆಲ್ಪ್ಫುಲ್ ಆಗ್ತಿದೆ ಅಂತ ಹೇಳ್ಬಿಟ್ರು. ಮತ್ತೆ ಏವಿಯೇಷನ್ ಸೆಕ್ಟರ್ ಬಂತು ನೋಡಿ. ಸೊ ಏವಿಯೇಷನ್ ಸೆಕ್ಟರಲ್ಲಿ ನೋಡೋದಾದ್ರೆ ಇನ್ಶೂರಿಂಗ್ ಮಾಡರ್ನೈಸೇಷನ್ ಆಫ್ ಏರ್ಪೋರ್ಟ್ಸ್, ಎಕ್ಸ್ಪಾನ್ಷನ್ ಆಫ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್. ಸೊ ಆ್ಯಕ್ಚುಲಿ ಏರ್ಪೋರ್ಟ್ಸ್ನ ನೋಡೋದಾದರೆ ಆಲ್ಮೋಸ್ಟ್ ಏವಿಯೇಷನ್ ಸೆಕ್ಟರಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಅಂದರೆ ಒಂದು ಏರ್ಪೋರ್ಟ್ನ ಬಿಲ್ಡ್ ಮಾಡೋದಾದ್ರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಅದಾನಿ ಅವರೇ ಒಂದು ಮೇಯ್ನಾಗಿ ಮಾಡ್ತಾರೆ. ಅಂದರೆ ಅವ್ರದ್ದೇ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಇದೆ. ಸೊ ಓಕೆ, ಅದಾನಿಯವರು. ಹಾಗೆ ನೆಕ್ಸ್ಟ್ ನೋಡೋದಾದರೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸೆಕ್ಟರು ಎನರ್ಜಿ ಸೆಕ್ಯೂರಿಟಿ. ಸೊ ಈ ಎನರ್ಜಿ ಸೆಕ್ಯೂರಿಟಿನಲ್ಲಿ ನೋಡಿ ಎಕ್ಸ್ಪ್ಯಾಂಡಿಂಗ್ ನ್ಯೂಕ್ಲಿಯರ್ ಎನರ್ಜಿನ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಹಾಗೆಯೇ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇನ್ ರಿನ್ಯೂವಬಲ್ ಎನರ್ಜಿ. ಅಂದರೆ ರಿನ್ಯೂವಬಲ್ ಎನರ್ಜಿನ ನಾವು ಬೇರೆ ಕಡೆನೂ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನು ಇಟ್ಟಿದ್ದಾರೆ. ಆ್ಯಕ್ಚುಲಿ ನಾವು ಗೊತ್ತಿರೋಂಗೆ ಅದಾನಿ ಗ್ರೀನ್ ಆಗಿರ್ಬೋದು. ಸೊ ಅದು ಕೂಡ ಹೆವಿ ಅಂದರೆ ಒಂದು ಈ ಸೆಕ್ಟರಲ್ಲಿ ಒಂದು ಟಾಪಲ್ಲಿ ಇರ್ತಕ್ಕಂಥ ಒಂದು ಕಂಪನಿ. ಸೊ ಇವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇದೆಲ್ಲ ಏನು ಸ್ಟಾಕ್ ಮಾರ್ಕೆಟ್ ಓರಿಯೆಂಟೆಡ್, ಬಿಸ್ನೆಸ್ ಓರಿಯೆಂಟೆಡ್, ಯಾವ್ಯಾವ ಸೆಕ್ಟರಲ್ಲಿ ಹೆಂಗೆ ಬೂಮ್ ಬರ್ಬೋದು ಆ ಒಂದು ಸೆಕ್ಟರ್ಲಿರ್ತಕ್ಕಂಥ. ಫಾರ್ ಎಕ್ಸಾಂಪಲ್ ಈಗ ತೊಗೊಳ್ಳಿ, ರಿನ್ಯೂವಬಲ್ ಎನರ್ಜಿನ ತೊಗೊಳ್ಳೋದಾದರೆ ಟಾಪಲ್ಲಿ ಇರ್ತಕ್ಕಂಥದ್ದು ಆ ಒಂದು ಸೆಕ್ಟರ್ನಲ್ಲಿ ಟಾಪಲ್ಲಿರೋದು ಅದಾನಿ ಗ್ರೀನು. ಸೊ ಅದು ಹೆಂಗೆ ಪರ್ಫಾರ್ಮ್ ಮಾಡುತ್ತೆ. ಸೊ ಇದನ್ನು ನೋಡ್ತಾ ಹೋಗಿ. ಮ್ಯಾನಿಫೆಸ್ಟೋ ಬಿಟ್ಬಿಟ್ಟಿದ್ದಾರೆ, ಇವ್ರು ಬಂದ ತಕ್ಷಣ ಎಲ್ಲ ಹಂಗಾಗ್ಬಿಡುತ್ತೆ ಹಿಂಗೆ ಮಾಡುತ್ತೆ ಏನೂ ಇಲ್ಲ. ಇಟ್ ವಿಲ್ ಟೇಕ್ ಟೈಮ್ ತೊಗೊಳುತ್ತೆ. ಆದರೆ ಕಾಲಮಾನದಲ್ಲಿ ಒಂದು ಬೂಮಿಂಗ್ ಅಂತೂ ಇದ್ದೇ ಇರುತ್ತೆ. ಓಕೆ, ಹಂಗೆ ನೆಕ್ಸ್ಟ್ ನೋಡೋಣ. ಓಕೆ, ಇದೆಲ್ಲ ಆಯಿತು. ನೆಕ್ಸ್ಟು ಸ್ವಸ್ಥ ಭಾರತ್, ಕ್ವಾಲಿಟಿ ಎಜುಕೇಷನು. ಒಂದು ಸೆಕೆಂಡು. ಸಸ್ಟೈನಬಲ್ ಭಾರತ್. ತುಂಬಾ ಬೇರೆ ಬೇರೆ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಗಳಿಗೂ ಏನು ಹೇಳ್ಬೋದು ಒಂದು ಬೂಮಿಂಗನ್ನು ಕೊಡ್ತಕ್ಕಂಥ ಒಂದು ಕೆಲಸನ ಇದರಲ್ಲಿ ಆಲ್ರೆಡಿ ತೋರಿಸಿದ್ದಾರೆ. ಇನೋವೇಷನ್ ಮತ್ತು ಟೆಕ್ನಾಲಜಿಗೆ ಹಾಗೆಯೇ ಸ್ಪೇಸ್ಗೆ ನೋಡ್ಬೋದು. ಒಂದೇ ನಿಮಿಷ ತೋರಿಸ್ತೀನಿ. ಹಾಂ, ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ಸ್ ಮೇಯ್ನಾಗಿ ಸ್ಪೇಸಲ್ಲಿ ಆಲ್ರೆಡಿ ಇವಾಗ ನಮ್ಮ ಭಾರತದಿಂದ ಮಂಚನ್ನು ಕಳಿಸ್ಬೇಕು ಅಂತ ಸ್ಪೇಸ್ಗೆ. ಹಾಗೆಯೇ ಇನ್ನೊಂದೇನು ನಡೀತಿದೆ, ಮೂನ್ ಮೇಲೂ ಕೂಡ ಕಳಿಸ್ಬೇಕು ಮಂಚನ್ನು ಅಂತ ಹೇಳ್ಬಿಟ್ಟು ಒಂದು ಪ್ರಾಜೆಕ್ಟು ಆನ್ಗೋಯಿಂಗ್ ಇದೆ. ಸೊ ಈ ಪ್ರಾಜೆಕ್ಟ್ಗೂ ಕೂಡ ಒಂದು ಬೂಸ್ಟನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಮಗೆ ಮೇಯ್ನಾಗಿ ಹೊಸದು ಏನಪ್ಪ ನೋಡೋಕ್ಕೆ ಸಿಕ್ತು ಅಂತಂದರೆ ಒಂದು ಬುಲೆಟ್ ಟ್ರೈನು ಎಲ್ಲ ಕಡೆ ಎಕ್ಸ್ಪಾನ್ಷನ್ ಮಾಡ್ತೀವಿ ಆಲ್ಮೋಸ್ಟ್ ನಾವು ನಾರ್ತಲ್ಲಿ ಸೌತಲ್ಲಿ ಆಗಿರ್ಬೋದು ಅಂತ ಹೇಳ್ಬಿಟ್ಟು. ಹಾಗೆಯೇ ಮತ್ತೊಂದು ಏನಪ್ಪ ಸಿಕ್ತು ಅಂದರೆ ಏವಿಯೇಷನನ್ನು ಸ್ಪೆಷಲ್ಲಾಗಿ ಹೇಳಿದ್ದಾರೆ ಇವರು. ಸೊ ಇನ್ನು ಉಳಿದಿದ್ದನ್ನೆಲ್ಲ ನೋಡೋದಾದರೆ ಅವೆಲ್ಲವೂ ಕೂಡ ಆ್ಯಸ್ ಎಕ್ಸ್ಪೆಕ್ಟೆಡ್. ಡಿಫೆನ್ಸ್ ಆಗಿರ್ಬೋದು ಎಕ್ಸ್ಪೆಕ್ಟೆಡ್ ಅದು. ಸೊ ಡಿಫೆನ್ಸಿಗೆ ಕೊಡಲೇಬೇಕು, ಯಾಕಂದರೆ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೋಬೇಕಂದ್ರೆ ನಮ್ಮ ಹತ್ರ ಶಸ್ತ್ರಾಸ್ತ್ರಗಳಿರಬೇಕು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಪಕ್ಷ ಬರುತ್ತೆ, ಏನಾಗುತ್ತೆ. ಸೊ ನೋಡೋಣ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇದು ಇಲ್ಲಿ ತನಕ BJPಯ ಒಂದು ಪ್ರಣಾಳಿಕೆ, ಒಂದು ಮ್ಯಾನಿಫೆಸ್ಟೋ. ಸೊ ನಾನು ಹೇಳಿದ್ದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಮಾತ್ರ, ಬೇರೆ ಯಾವುದೇ ಪಾಲಿಟಿಕ್ಸ್ ವಿಷಯಗಳನ್ನು ನಮಗೆ ಬೇಡ ಅದು. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಅನ್ಕೊಡಿ. ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.